ಹ್ಯಾಪಿ ಬರ್ಡೇ, ಹ್ಯಾಪಿ 40. ಓಕೆನಾ? ಈ ವಿಡಿಯೋ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಹೇಳಬೇಕು, ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್. ನಾನು ನೀನು ಅಥವಾ ನಾ ಆಫೀಸ್ ಇನಿಷಿಯಲ್ ಡೇಸ್ ಇಟ್ ವಾಸ್ ವೆರಿ ಫನ್. ಅಲ್ಲಿಂದ ಸ್ಟಾರ್ಟ್ ಮಾಡೋದ ಅಥವಾ ವೆನ್ ಯು ಆರ್ ಅಬೌಟ್ ಟು ಲೀವ್ ಸೀಮನ್ಸ್, ಆ ಫೀಲಿಂಗ್ಸ್ ಆಗಿರ್ಬೋದು. ಇಟ್ಸ್ ಮಿಕ್ಸ್ಡ್ ಫೀಲಿಂಗ್ಸ್ ಅವತ್ತಿನ ದಿನ. ಬಟ್ ಓವರ್ ಆಲ್ ಐ ಕ್ಯಾನ್ ಸೇ a dear bestie for life, ಅಥವಾ a jovial person, many adjectives for your quality. ಈ ಥರ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹರ್ಷ ಮೆಸೇಜ್ ಮಾಡಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಸರ್ಪ್ರೈಸ್ಡ್. ಓಕೆ, ಆಲ್ರೆಡಿ ವಿ ಆರ್ ಟರ್ನಿಂಗ್ 40 ಅಂತ ಒಂದು ಪಿಂಚ್ ಆಯಿತು. ಬಟ್ ಸ್ಟಿಲ್ ಇಟ್ಸ್ ಅ ನ್ಯೂ ಇನ್ನಿಂಗ್ಸ್ ನಿನಗೆ. ಆ್ಯಂಡ್ ಮೋರ್ ಓವರ್ ವಾಟ್ ಎವರ್ ಯು ಹ್ಯಾವ್ ಅಚೀವ್ಡ್ ಇನ್ ಯುವರ್ ಲೈಫ್, ಐ ಅಪ್ಲಾಡ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ ಐ ವಿಶ್ ಯು ಮೆನಿ ಮೋರ್ ಸಕ್ಸಸ್. ದ ಸ್ಟೋರಿ ಕಂಟಿನ್ಯೂಸ್ ಇಫ್ ಐ ಸ್ಟಾರ್ಟ್ ಅಂತಾರಲ್ಲ ಆ ಥರ. ಸೊ ಜಸ್ಟ್ ಒನ್ ಥಿಂಗ್ ವಿಚ್ ಐ ರಿಮೆಂಬರ್ ಟಿಲ್ ಡೇಟ್ ಅನ್ನೋದಾದರೆ, ಲಾಡ್ ಆಫ್ ಮ್ಯೂಸಿಕ್ ಪ್ರಾಕ್ಟೀಸ್ ನಾವಿಬ್ಬರು ಒಟ್ಟಿಗೆ ಮಾಡಿದ್ದು ಫಸ್ಟ್ ಆಲ್ಬಮ್ಗೆ. ಆ್ಯಂಡ್ ಒಂದು ಕಾರ್ನರ್ ಕಾಫಿ ಟೇಬಲಲ್ಲಿ ಕೂತ್ಕೊಂಡು ಸುಮ್ಮನೆ ಗಪ್ಚುಪ್ ಮಾಡ್ತಾ ಹಾಡು ಹೇಳ್ತಾ ಅಥವಾ ಸುಮ್ಮನೆ ಏನೋ ಟಾಕ್ಸ್ ನಡೀತಾ ಇತ್ತು. ನೆಕ್ಸ್ಟ್ ಥಿಂಗ್, ಸ್ಟ್ರಾಂಗ್ ಮೆಮೊರಿ ಅನ್ನೋದಾದರೆ, ನಾನು ನೀನು ಸೌಮ್ಯ ಸ್ಕ್ವೇರ್ಸ್ 4 ಜನ ಒಂದು ಆಫೀಸ್ ಕಾರ್ನರಲ್ಲಿ ಕೂತ್ಕೊಂಡು ದಂಶರಸ್ ಆಡ್ತಾ ಇದ್ವಿ. ಆ್ಯಂಡ್ ಲಾಡ್ ಆಫ್ ಮೆಮೊರೀಸ್ ಲೈಕ್ ದ್ಯಾಟ್. ಆ್ಯಂಡ್ ಈವನ್ ಟುಡೇ ವಿ ಮೇ ನಾಟ್ ಟಾಕ್ ವೆರಿ ಆಫನ್, ಬಟ್ ಯಾವಾಗ ಫೋನ್ ತೊಗೊಂಡು ಮಾತಾಡಿದ್ರು ಇಟ್ ಗೋಸ್ ಆನ್ ಆ್ಯಂಡ್ ಆನ್, ಇಟ್ಸ್ ನಾನ್ ಸ್ಟಾಪ್. ದಟ್ಸ್ ದ ಬಾಂಡ್ ವಿ ಹ್ಯಾವ್. ಸೊ ಹಾಗಾಗಿ ಒನ್ಸ್ ಅಗೇನ್ ಐ ವಿಶ್ ಯು ಹ್ಯಾಪಿ ಬರ್ಡೇ. ಎಂಜಾಯ್ ಯುವರ್ ಡೇ. Hi Bhavana, happy 40th birthday and welcome to the 40s. So ನಾವು ಐ ಥಿಂಕ್ ನರ್ಸರಿಗೆ ಸೇರಕ್ಕೆ ಮುಂಚೆಯಿಂದನೂ ಫ್ರೆಂಡ್ಸ್. ಎಕ್ಸಾಕ್ಟ್ ಟೈಮ್ ಎಲ್ಲ ಗೊತ್ತಿಲ್ಲ ಇಬ್ರಿಗೂ. ಬಟ್ ಇನಿಷಿಯಲ್ ನೀನು ನರ್ಸರಿಗೆ ಸೇರಿದಾಗ ನಾನು LKGನಲ್ಲಿದ್ದೆ. ಆ್ಯಂಡ್ ಇನಿಷಿಯಲ್ ಫಸ್ಟ್ ಫ್ಯೂ ಡೇಸ್ ಆರ್ ಮಂತ್ಸ್ ನೀನು ನನ್ನ ಕ್ಲಾಸಿಗೆ ಬರ್ತಿದ್ದೆ, ಇಲ್ಲ ನಾನು ನಿನ್ನ ಕ್ಲಾಸಿಗೆ ಬರ್ತಿದ್ದೆ. ಅದು ಒಂದು ಸ್ವಲ್ಪ ನನಗೆ ಜ್ಞಾಪಕ ಇದೆ. ಅದಾದಮೇಲೆ ಇಬ್ಬರು ಒಟ್ಟಿಗೆ ಬೆಳೆದ್ವಿ. ಆ್ಯಂಡ್ ಇಬ್ರದ್ದು ಡಿಫ್ರೆಂಟ್ ಒಪಿನಿಯನ್ಸ್ ಎಷ್ಟೊಂದು ಸಲ ಆಗ್ತಾಯಿದ್ರು, ಬಟ್ ಇಬ್ಬರು ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ತಾ ಇರೋದು ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಒಟ್ಟಿಗೆ ಆಟ ಆಡ್ತಾ ಇದ್ದಿದ್ದು, ಒಟ್ಟಿಗೆ ನಾವು ಶಿವರಾತ್ರಿ ಒಂದಷ್ಟು ವರ್ಷ ಶಿವರಾತ್ರಿ ಒಟ್ಟಿಗೆ ಸ್ಪೆಂಡ್ ಮಾಡಿದ್ದು. ಮತ್ತು ಒಬ್ಬಟ್ಟು ಅಂಕಲ್ ಮನೆಗೆ ಹೋಗಿಬಿಟ್ಟು ಹೂರ್ಣ ತೊಗೊಂಡು ಹಾಡು ಡ್ಯಾನ್ಸು ಎಲ್ಲ ಹೇಳ್ತಾ ಇದ್ದಿದ್ದು ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ನಮ್ಮದು ಫಸ್ಟ್ ಟ್ರಿಪ್ ಟು ಶಿವಮೊಗ್ಗ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸಖತ್ ಎಂಜಾಯ್ ಮಾಡಿದ್ವಿ ನಾನು ನೀನು ಕಾವ್ಯ ಅರ್ಪಿತಾ ಎಲ್ಲ. ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್. ಅದಾದಮೇಲೆ ಐ ಥಿಂಕ್ ನಾವು ಬರೀ ಊಟಿ ಒಂದಕ್ಕೆ ಹೋಗಿದ್ವಿ ಬೇರೆ ಫ್ರೆಂಡ್ಸ್ ಜೊತೆ. ಇತ್ತೀಚಿಗಂತೂ ಸಿಗ್ತಾನೇ ಇಲ್ಲ. ಸೊ ಇಬ್ಬರು ಒಬ್ರಿಗೊಬ್ರು ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಸಿಗಬೇಕು. ಆ್ಯಂಡ್ ವಿಶ್ ಯು ವೆರಿ ಹ್ಯಾಪಿ ಬರ್ತ್ಡೇ ಆ್ಯಂಡ್ ವಂಡರ್ಫುಲ್ ಇಯರ್ಸ್ ಅಹೆಡ್. ಹೀಗೆ ಚೆನ್ನಾಗಿ ಸುತ್ತಕೊಂಡು ಅವಾಗವಾಗ ಮೀಟ್ ಮಾಡಿಕೊಂಡು ಇರು. ಬಾಯ್. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಭಾವನಾ. ನನಗೆ ಸೀಮನ್ಸಲ್ಲಿ ಸಿಕ್ಕಿದಂಥ ಒನ್ ಆಫ್ ದಿ ಅರ್ಲಿಯೆಸ್ಟ್ ಫ್ರೆಂಡ್ಶಿಪ್ ನಿಮ್ಮದು. ಯು ಆರ್ ಅ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ವೆರಿ ಫ್ರೆಂಡ್ಲಿ, ಕೇರಿಂಗ್ ಪರ್ಸನ್. ಐ ಸ್ಟಿಲ್ ರಿಮೆಂಬರ್, ನಾನು ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಒಂದು ಟ್ರಿಪ್ ಮಾಡಿದ್ದೆ. ದೋ ನೀವು ಆ ಟ್ರಿಪ್ಪಲ್ಲಿ ಇರಲಿಲ್ಲ ಅಂದಿದ್ರು, ಯು ಮೇಡ್ ಶೋರ್ ದ್ಯಾಟ್ ಐ ವಾಸ್ ಟೇಕನ್ ಕೇರ್ ಆಫ್ ವೆರಿ ವೆಲ್. ಸೊ ದ್ಯಾಟ್ಸ್ ರಿಯಲಿ ಸ್ವೀಟ್ ಆಫ್ ಯು ಆ್ಯಕ್ಚುಲಿ. ಅದು ನನಗೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಐ ಡೋಂಟ್ ನೋ ನನಗೆ ಆ ಆಪರ್ಚುನಿಟಿ ಮತ್ತೆ ಸಿಗುತ್ತಾ. ಆ್ಯಂಡ್ ಥ್ಯಾಂಕ್ಸ್ ಟು ಯು ಆ್ಯಂಡ್ ಆಲ್ಸೋ ಫಾರ್ ಯುವರ್ ಫ್ರೆಂಡ್ಸ್ ಗ್ಯಾಂಗ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸೀಮೆನ್ಸಲ್ಲಿ ಆಫ್ಟರ್ ಲಂಚ್ ಟೈಮ್ ವಿ ಯೂಸ್ ಟು ಪ್ಲೇ ದಾಮ್ಶರಟ್ಸ್. ಬಿಲ್ಡಿಂಗ್ ಕಾರ್ನರಲ್ಲಿ ಹೋಗ್ಬಿಟ್ಟು ದಾಮ್ಶರಟ್ಸ್ ಆಡ್ತಿದ್ದಿದ್ದು. ದೋಸ್ ಆರ್ ಆಲ್ ವೆರಿ ನೈಸ್ ಆ್ಯಂಡ್ ಚೆರಿಷಬಲ್ ಮೆಮರೀಸ್. ಆ್ಯಂಡ್ ಆ್ಯಕ್ಚುಲಿ ವಿ ವರ್ ಆಲ್ ಕ್ಲಾನ್ ಮೇಟ್ಸ್. ಅಲ್ಲಿ ಕೂಡ ನಾವು ಕ್ಲಾನಲ್ಲೂ ಕ್ಲಾಶ್ ಆಫ್ ಕ್ಲಾನ್ಸಲ್ಲಿ ವಾರ್ ಮಾಡ್ತಿದ್ದಿದ್ದು ಗ್ರೂಪಲ್ಲಿ ಮೆಸೇಜ್ ಮಾಡಿಕೊಂಡು. ಥ್ರೂ ಯು ಐ ಗಾಟ್ ಲಾಟ್ ಆಫ್ ಕ್ಲಾನ್ ಮೇಟ್ಸ್. ಥ್ಯಾಂಕ್ಸ್ ಫಾರ್ ದ್ಯಾಟ್. Yeah, I think one thing we should do more is at least to
see each other more often. Otherwise, be the same ever smiling person you are. Thanks for being my friend. Happy birthday to you. Happy birthday to you. Happy birthday to you, Bhavana. Happy birthday to you. May the good God bless you. May the good God bless you. May the good God bless you, Bhavana. Happy birthday to you. Happy 40th, Bhavana. Happy 40th, Bhavana. Okay, so may God, we wish We you wish you good luck, good health, and success in all the aspects. And we have lots more to talk about. And Open BMW i2 Defender Yavaga. And we want treats and rides for all the cars you have taken and the upcoming ones. Happy 40th once again. Happy 40th once again. Hey Bhavna, happy birthday. It's your milestone birthday and I'm so excited. And I wish you all the happiness in this world with good health and I wish you only the best. ತುಂಬ ಖುಷಿ ಆಗ್ತಾ ಇದೆ to remember all the good times we had. Meeting in Siemens, continuing our friendship for this long. It was so great meeting you last year, even for a brief period of time, but I had a great time. That day was so complete. ವಿದ್ಯಾರ್ಥಿ ಭವನ್ಗೆ ಹೋಗಿ ಮತ್ತು ಶಾಪಿಂಗ್ ಮಾಡಿಕೊಂಡು that Gandhi Bazaar vibe, and then we didn't feel like meeting you after 10 years. We hit it off straight. ಎಷ್ಟೊಂದು ಒಳ್ಳೆ ಮೆಮರೀಸ್ ಇದೆ ಫ್ರಮ್ ಸ್ಪೆಂಡಿಂಗ್ ಗುಡ್ ಟೈಮ್ ಇನ್ ಸೀಮೆನ್ಸ್, ನಮ್ಮ ಲಂಚ್ ಬ್ರೇಕ್ಸ್ and get-togethers, and you've been there in all my hard times. You understood me so well, and taking this friendship this long is not easy, and I cherish to have a friend like you. ಮತ್ತೆ ಬೇಗ ಸಿಗೋಣ, this time with our girls. Enjoy your 40th, and I'm sure that you're gonna have a blast. Happy birthday. Bye. ಹಾಯ್ ಭಾವನಾ, ಫಸ್ಟ್ ಟೈಮ್ ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಹ್ಯಾಪಿ. ಇಟ್ಸ್ ಫಾರ್ ಯು ಆ್ಯಂಡ್ ಇಟ್ಸ್ ಅಬೌಟ್ ಯು. ಸೊ ಹರ್ಷ ಅವರು ವಿಡಿಯೋ ಮಾಡಿ ಅಂತ ಕೇಳಿದಾಗ ಯೋಚನೆ ಮಾಡ್ತಾ ಇದ್ದೆ, ಹೆಂಗಪ್ಪ ನಮ್ಮ 37 years ಆಫ್ ಫ್ರೆಂಡ್ಶಿಪ್ನ ಒಂದು 1 or 2 minute ವಿಡಿಯೋಲಿ ಹೇಳಿ ಮುಗಿಸೋದು ಅಂತ. ಬಟ್ ಯಾ, ನನ್ನ ಒಂದು ಸಣ್ಣ ಅಟೆಂಪ್ಟ್, ಬರೀ ಟ್ರೇಲರ್ ಅಷ್ಟೇ. ಸೊ ನನ್ನ ಸ್ಕೂಲಿಂಗ್ ಅಥವಾ ನಮ್ಮ ಚೈಲ್ಡ್ಹುಡ್ ಅಂತ ನಾನು ಯಾವಾಗ ಜ್ಞಾಪಿಸ್ಕೊಂಡ್ರು ನನ್ನ ಫಸ್ಟ್ ಥಾಟ್ ಬರೋದೇ ಭಾವನಾ. ಭಾವನಾ ಅಂದರೆ ಮೈಂಡಿಗೆ ಬರೋದು ಉದ್ದ ಹುಡುಗಿ, ಒಂದು ಟಾಲ್ ಗರ್ಲ್, ದಪ್ಪ ಉದ್ದನೇ ಜಡೆ, ನಿನ್ನ ಸಂಗೀತ, ನೀನು ಓದ್ತಾ ಇದ್ದಿದ್ದ ರೀತಿ. ಸೊ ನೀನು ಎಲ್ಲದರಲ್ಲೂ ಇದ್ದೆ, ಎಲ್ಲದರಲ್ಲೂ ಮುಂದೆ ಇದ್ದೆ. ಸೊ ಅದು ನಮಗೆ ನಮ್ಮ ಮನೇಲಿ ಅವಾಗ ಪ್ರಾಬ್ಲಮ್ಸ್ ತಂದುಕೊಡ್ತಾ ಇತ್ತು. ಮನೇಲಿ ಪೇರೆಂಟ್ಸ್ ಕಂಪೇರ್ ಮಾಡೋರು, ಓ ನೋಡು ಭಾವನಾ, ನೋಡಿ ಕಲ್ತ್ಕೊ, ಚೆನ್ನಾಗಿ ಹಾಡ್ತಾಳೆ, ಚೆನ್ನಾಗಿ ಓದ್ತಾಳೆ ಅಂತ. ಸೊ ಅಂಥ ಟೈಮಲ್ಲಿ ಮಾತ್ರ ನಿನ್ನ ಫ್ರೆಂಡ್ಶಿಪ್ ಸ್ವಲ್ಪ ಪ್ರೆಷರು ಅಂತ ಅನ್ನಿಸ್ತಾ ಇತ್ತು. ಎನಿವೆ, ಜೋಕ್ಸ್ ಅಪಾರ್ಟ್. ಸೊ ನಾನಂತೂ ನೀನು ಏನು ಮಾಡಿದ್ರು ಕಾಪಿ ಹೊಡಿತಾ ಇದ್ದೆ ಸ್ಕೂಲಲ್ಲಿ. ನೀನು ಚೆನ್ನಾಗಿ ಸಂಗೀತ ಹಾಡ್ತಾ ಇದ್ದೆ ಅಂತ ನಾನು ಫಾರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಹೋಗಿ ಸಂಗೀತ ಕಲಿತಿದ್ದೆ. ನೀನು ಚೆನ್ನಾಗಿ ಓದ್ತಿದ್ದೆ ಅಂತ ನಿನ್ನ ಜೊತೆ ಕೂತು ಎಕ್ಸಾಮು ಟೆಸ್ಟು ಬಂದರೆ ಕೂತ್ಕೊಂಡು ಟೈಮ್ ಟೇಬಲ್ ಹಾಕಿ ಇವತ್ತು ಇದು ಓದಬೇಕು ಅದು ಓದಬೇಕು ಅಂತೆಲ್ಲ ಡಿಸ್ಕಸ್ ಮಾಡ್ತಾಯಿದ್ದೆ. ನೀನು ಆಫ್ಟರ್ ಸ್ಕೂಲ್ ಜ್ಞಾಪಕ ಇದೆಯಾ, ಬ್ರಹ್ಮ ಚೈತನ್ಯ ಮಂದಿರಲ್ಲಿ ಹೋಗಿ ಹಿಂದಿ ಕ್ಲಾಸಸ್ ಕಟ್ಟಿದ್ದೆ. ಸೊ ನಾನು ಅಲ್ಲೂ ಬಂದು ನಿನ್ನ ಜೊತೆ ಸೇರಿಕೊಂಡೆ. ಸೊ ನಾವಿಬ್ಬರು ಪ್ರಥಮ, ದ್ವಿತೀಯ, ಮಧ್ಯಮ ಅಂತ ಎಕ್ಸಾಮ್ಸ್ ಎಲ್ಲ ಪಾಸ್ ಆದ್ವಿ. ಆವಾಗ ಅದು ಕಾಪಿ ಅಂತ ಅನಿಸ್ತಿರ್ಬೋದು. ಇವಾಗ ನೆನೆಸ್ಕೊಂಡ್ರೆ ನೀನು ನನಗೆ ಎಷ್ಟು ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ಅನಿಸುತ್ತೆ.
ಬರ್ಡೇಸು ಅಷ್ಟೇ ಒಂದು 2 days ಅಪಾರ್ಟ್, 17th ನನ್ನ 19th. ನಿನ್ನ ಜೊತೆನೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹುಚ್ಚು. ಸೊ ನಾನು 17th ಕಲರ್ ಡ್ರೆಸ್ ಹಾಕೊಂಡ್ಬಂದು ಚಾಕ್ಲೇಟ್ಸ್ ಎಲ್ಲ ನಿನ್ನ ಜೊತೆನೇ ಸೇರ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ. ಸೊ ಯಾ, that was our friendship. Thanks for being such a wonderful friend. ಸೊ ಇಷ್ಟು ವರ್ಷದಲ್ಲೂ ನಾನು ನೀನು ಕೋಪ ಮಾಡ್ಕೊಂಡಿದ್ದು, ಬೇಜಾರು ಮಾಡ್ಕೊಂಡಿದ್ದು ಯಾವತ್ತೂ ನೋಡಿರಲಿಲ್ಲ. ಎಲ್ಲರಿಗೂ ನೀನಂದರೆ ಫೇವ್ರೇಟ್, ಟೀಚರ್ಸ್ಗೂ ನೀನಂದರೆ ತುಂಬ ಇಷ್ಟ. ಸೊ ಅದೇ ಇವಾಗ ಹರ್ಷ ಅವ್ರನ್ನ ಕೇಳಬೇಕು ಅಂತಿದ್ದೀನಿ, ಈಗ ಹೇಗಿದೆಯಾ ನೀನು ಅಂತ. ಹಾಗೆ ಇದೆಯಾ? ಸೊ ಐ ಆಮ್ ಸೋ ಹ್ಯಾಪಿ ದಟ್ ವಿ ಹ್ಯಾವ್ ಆಲ್ವೇಸ್ ಬೀನ್ ಪಾರ್ಟ್ ಆಫ್ ಈಚ್ ಅದರ್ಸ್ ಮೈಲ್ ಸ್ಟೋನ್. ನಮ್ಮ ಸ್ಕೂಲ್ ಡೇಸ್, ಬರ್ತ್ಡೇ ಸೆಲೆಬ್ರೇಷನಿಂದ ಹಿಡಿದು ನಮ್ಮ ಮದುವೆಗಳು, ನಮ್ಮ ಮಕ್ಕಳಾಗಿದ್ದು ಆಲ್ಮೋಸ್ಟ್ ಸೇಮ್ ಟೈಮ್, ಅವ್ರ ನಾಮಕರಣಗಳು, ಅವ್ರ ಬರ್ತ್ಡೇಗಳು ಅಂತ you have been there, you showed up to every celebration. So now we are entering the 40s club. Cheers to 40s and happy birthday Bhavna. So ಹರ್ಷ ಅವ್ರು ಕೇಳ್ತಾ ಇದ್ರು ನೀವು ಯಾವುದಾದ್ರೂ ಖತರ್ನಾಕ್ ಸ್ಟೋರೀಸ್ ಎಲ್ಲ ರಿವೀಲ್ ಮಾಡಬೇಕು ಅಂತ. ಸೊ ಪಿಕ್ಚರ್ ಅಭಿ ಬಾಕಿ ಹೈ. See you soon. Happy birthday Bhavna. Hello. Hi Bhavna, a very happy birthday to you. May you live very long, longest of us all. And I really love you a lot. The way you manage your work, your priorities, Nanika, Harsha, and us is just so good. You cook so well. The way you manage your personal life and your professional life is so inspiring, so motivating. I still remember the taste of the beetroot paneer that you made. It's like so yum. Your your akki roti is pending and your paddu is pending. So I'll wait for that. A very happy birthday to you. Bye bye. Hey Bhavna, very happy birthday to you. Enjoy your day tomorrow. Go for a long drive. Go to a nice place to eat. And also we'll go out to some place to a road trip soon. Let's have more night outs and enjoy your day. Happy birthday. Love you, Amma, and thank you for getting me clothes, dress, shoes, books and toys. I really love them, and the dishes you make are always good and taste delicious. I love to do bottle paintings with you. Love you, Amma. Happy birthday. They say 40 is a big mark, but it looks like it's a masterpiece in progress. I have watched you transform from a girl who is full of classical ragas in heart into a woman who leads the entire universe around her with grace. So office ಇಂದು ಹೈ ಪ್ರೆಷರ್ ವರ್ಕ್ ಆಗಿರ್ಬೋದು, ಅಥವಾ ಮನೆಯದಾಗಿರ್ಬೋದು, ನಂದು, ನೇನಿಕಂದು, all the things that goes on in day, yet somehow you always have been the melody in the chaos. So during this occasion, I want to tell you, and I want you to know that I see it all. I see the perseverance it takes to bridge the gap between complex things and still cooking a perfect meal. It takes a lot of courage. Nanika looks up to you, and every day, the way you teach her, the way you actually carry yourself. So she sees you as a perfect woman, both powerful and incredibly kind. So idra madhyadalli we always miss to thank enough for all the sacrifices that you make silently. When family run agbeku andre there are a lot of sacrifices that comes into play. But you do that without losing your own song. So there is a tune that you do not miss.
So thank you, Kanda, for all of this. You have been my anchor, my guide, my inspiration many a times without knowingly or unknowingly, and you have told me how to deal with a lot of things. You haven't just aged, Kanda, you have just leveled up. And as you step into the new decade, don't just keep going. Rocket tara keep soaring. So I'm right here beside you, not just to watch you success, but also I'm the ground, and I want to be the ground on which you stand, and where you want to rest. So I want to be the best support that you can get, and wishing you all the best for the new decade, new 40s, and as they say, 40s is the new 30. Go rock the show.